ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವಿನ ಸರಣಿ ಈಗ ಮತ್ತೆ ಮುಂದುವರಿತಾ ಇದೆ. ಮಂಗಳೂರಿನಲ್ಲಿ ಹೃದಯಾಘಾತಕ್ಕೆ ಇಂಜಿನಿಯರ್ ವಿದ್ಯಾರ್ಥಿ ಬಲಿಯಾಗಿದ್ದಾರೆ. ಎಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಹೀಗಾಗಿ ರಾಜ್ಯದಲ್ಲಿ ಹೃದಯಾಘಾತಕ್ಕೆ ಬಲಿಯಾಗ್ತಿರುವಂತಹ ಯುವಕರ ಸಾವಿನ ಸಂಖ್ಯೆ ಈಗ ಮತ್ತೆ ಮುಂದುವರಿತಾ ಇದೆ. 18 ವರ್ಷದ ಎಂಜಿನಿಯರಿಂಗ್ ವಿದ್ಯಾರ್ಥಿ ಅಫ್ತಾಬ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಮಂಗಳೂರು ಹೊರವಲಯದ ಸೂರತ್ಕಲ್ ಕೃಷ್ಣಾಪುರದ ಅಫ್ತಾಬ್ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಸ್ನಾನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಹೃದಯಾಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಇನ್ನು ಏಕಾಏಕಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹೀಗಾಗಿ ರಾಜ್ಯದಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂಥವರ ಸರಣಿ ಈಗ ಮತ್ತೆ ಮುಂದುವರಿತಾ ಇದೆ. ಮಂಗಳೂರಿನಲ್ಲಿ ಈಗ ಮತ್ತೊಂದು ಬಲಿಯಾಗಿದೆ. ಹೃದಯಾಘಾತಕ್ಕೆ ಇಂಜಿನಿಯರಿಂಗ್ ವಿದ್ಯಾರ್ಥಿ ಬಲಿಯಾಗಿದ್ದಾರೆ. 18 ವರ್ಷದ ಅಫ್ತಾಬ್ ಹೃದಯ ಸ್ತಂಭನದಿಂದ ನಿಂತು ಹೋಗಿದ್ದಕ್ಕೆ ಸಾವನ್ನಪ್ಪಿದ್ದಾರೆ. ಮಂಗಳೂರು ಹೊರವಲಯದ ಸೂರತ್ಕಲ್ ಕೃಷ್ಣಾಪುರದ ಅಫ್ತಾಬ್ ಸಾವನ್ನಪ್ಪಿದ್ದಾರೆ. ಮನೆಯಲ್ಲಿ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಹೃದಯಾಘಾತ ಸಂಭವಿಸಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಸಾಕಷ್ಟು ಈ ವಿಚಾರ ಚರ್ಚೆಗೆ ಒಳಗಾಗ್ತಾ ಇದೆ. ಸಹಜವಾಗಿ ಉಪ್ಪು, ಸಕ್ಕರೆ, ಅದೇ ರೀತಿಯಾಗಿ ಪ್ರೊಸೆಸ್ಡ್ ಫುಡ್ಗಳನ್ನು ಅತಿ ಹೆಚ್ಚು ಸೇವನೆ ಮಾಡ್ತಾ ಇರೋದು ಹೃದಯಾಘಾತಕ್ಕೆ ಕಾರಣ ಅನ್ನುವಂತಹ ವಿಚಾರ ಆರೋಗ್ಯ ಸಚಿವರು ಹೇಳಿದ್ರು. ವರದಿ ಬಂದಿದೆ ಅಂತ ವರದಿಯನ್ನು ಆಧರಿಸಿ ಹೇಳಿದ್ರು. ಆದರೆ ವರದಿಯಲ್ಲಿ ಏನಿದೆ ಅನ್ನುವಂತಹ ವಿಚಾರ ಸರಿಯಾಗಿ ಸ್ಪಷ್ಟಪಡಿಸೋದಕ್ಕಾಗಲಿಲ್ಲ. ಯಾಕಂದರೆ ಯಾವುದೇ ಒಂದು ಸಾವು ನೋವುಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ಟಡಿಯನ್ನು ಹೊರಹಾಕೋದಕ್ಕೆ ಅದರ ಸಂಪೂರ್ಣ ಅಭ್ಯಾಸದ ಒಂದು ಅವಶ್ಯಕತೆ ಇರುತ್ತೆ. ಅಂದರೆ ಎಷ್ಟು ಸಾವುಗಳಾಗಿದೆ, ಅದರ ಒಂದು ಮರಣೋತ್ತರ ಪರೀಕ್ಷೆಯಾಗಬೇಕಾಗತ್ತೆ. ಮರಣೋತ್ತರ ಪರೀಕ್ಷೆಯಲ್ಲಿ ಈ ಎಲ್ಲ ವಿಚಾರಗಳು ಕೂಡ ಹಲವಾರು ಅಂಶಗಳನ್ನು ಅಲ್ಲಿ ಪರಿಗಣಿಸಬೇಕಾಗತ್ತೆ. ಯಾವ ಕಾರಣಕ್ಕೆ ಹೃದಯಾಘಾತ ಆಯಿತು? ಉಪ್ಪು ಅತಿ ಹೆಚ್ಚು ಸೇವನೆ ಮಾಡ್ತಾ ಇರೋದ್ರಿಂದ ಸೋಡಿಯಂ ಹೆಚ್ಚಾಗಿ, ರಕ್ತದ ಒತ್ತಡ ಹೆಚ್ಚಾಗಿ ಏನಾದರೂ ಈ ಒಂದು ಹೃದಯಾಘಾತ ಸಂಭವಿಸ್ತಾ ಇದೆಯಾ? ಅಥವಾ ಸಕ್ಕರೆ, ಉಪ್ಪನ್ನು ಹೆಚ್ಚು ಸೇವನೆ ಮಾಡ್ತಾ ಇರುವಂಥದ್ದು, ಅಥವಾ ಪ್ರೊಸೆಸ್ಡ್ ಫುಡ್ ಅಂತ ನಾವೇನು ಕರಿತೀವಿ, ಪ್ರೊಸೆಸ್ಡ್ ಫುಡ್ಗಳನ್ನು, ಆಹಾರ ಪದಾರ್ಥಗಳನ್ನು ಅತಿ ಹೆಚ್ಚು ತಿನ್ನೋದ್ರಿಂದ, ಅಂದರೆ ಇನ್ಸ್ಟಂಟಾಗಿ ರೆಡಿಯಾಗುವಂತಹ ಫುಡ್ಡು, ಪಾಕೆಟ್ನಲ್ಲಿ ಸಿಗುವಂತಹ ಫುಡ್ಗಳು ಅಥವಾ ತಯಾರಾಗಿರುವಂತಹ ಫುಡ್ಗಳನ್ನು ತಿನ್ನೋದ್ರಿಂದ ಈ ರೀತಿಯಾದಂತಹ ಒಂದು ಹೃದಯಾಘಾತದ ಪ್ರಕರಣಗಳು ಸಂಭವಿಸ್ತಾ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸ್ಪಷ್ಟೀಕರಣಗಳು ಕೂಡ ಸಿಗುತ್ತಾ ಇಲ್ಲ. ಯಾಕಂದರೆ ಇದು ಕೇವಲ ಹಾಸನದಲ್ಲೋ ಅಥವಾ ಮೈಸೂರಿನಲ್ಲೋ ಬೆಂಗಳೂರಿನಲ್ಲೋ ಅಥವಾ ಮಂಗಳೂರಿನಲ್ಲೋ ಆಗ್ತಾ ಇರುವಂತಹ ಸಾವುಗಳಲ್ಲ. ಕರ್ನಾಟಕ ಸೇರಿ ಇಡೀ ದೇಶದಾದ್ಯಂತ ಅಚಾನಕ್ಕಾಗಿ ಕುಸಿದು ಬಿದ್ದು ಸಾವನ್ನಪ್ತಾ ಇರುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ. ಅದು ಕೂಡ ಸಾಯ್ತಾ ಇರುವಂಥವರು ಫಿಟ್ನೆಸ್ ಮೇಂಟೈನ್ ಮಾಡ್ತಾ ಇರುವಂಥವರು, ತಮ್ಮ ಫಿಟ್ನೆಸ್ ಬಗ್ಗೆ ಅತಿ ಹೆಚ್ಚು ಕಾಳಜಿ ವಹಿಸ್ತಾ ಇರುವಂಥವರು, ವ್ಯಾಯಾಮ ಮಾಡ್ತಾ ಇರುವಂಥವರು, ಸ್ಪೋರ್ಟ್ಸ್ ಮೆನ್ಗಳು, ಈ ರೀತಿಯಾಗಿ ಸಾವನ್ನಪ್ತಾ ಇರುವಂಥದ್ದು ಸಾಕಷ್ಟು ಕಳವಳಕ್ಕೆ ಇಲ್ಲಿ ಕಾರಣವಾಗ್ತಾ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ಒಂದು ತನಿಖೆಯಾಗಬೇಕು. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾರ್ಟಮ್ಗಳು ನಡಿಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾವಾಗ ಯಾರ ಒಂದು ಸರದಿ ಬರುತ್ತೆ ಅನ್ನುವಂತಹ ಒಂದು ಆತಂಕ, ಭಯ ಎಲ್ಲರನ್ನ ಕಾಡೋದಕ್ಕೆ ಆರಂಭ ಆಗಿದೆ. ಯಾಕಂದರೆ ಉಪ್ಪು, ಸಕ್ಕರೆ ತಿಂದು ಸಾವನ್ನಪ್ತಾ ಇದ್ದಾರೆ ಎನ್ನುವಂತಹ ವಿಚಾರ ಇದೆಯಲ್ಲ, ಇದನ್ನು ಯಾರೂ ಕೂಡ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಳೆದ 3-4 ವರ್ಷದಲ್ಲೇ ಭಾರತೀಯರು ಅತಿ ಹೆಚ್ಚು ಉಪ್ಪು, ಸಕ್ಕರೆ ತಿನ್ನೋದಕ್ಕೆ ಆರಂಭ ಮಾಡಿದ್ರ ಏನು ಎತ್ತ? ಈ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿ ಎದುರಿಗೆ ಬರುತ್ತೆ. ಹೀಗಾಗಿ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇರೋದ್ರಿಂದಾಗಿ ಎಲ್ಲ ಸಾವುಗಳು ಈ ರೀತಿಯಾಗಿ ಏನು ಸಂಭವಿಸ್ತಾ ಇದೆ ಅದರ ಒಂದು ಪೋಸ್ಟ್ ಮಾರ್ಟಮ್ ನಡೆಸಿ ಅಸಲಿ ಕಾರಣ ಏನು ಅನ್ನುವಂಥದ್ದನ್ನು ಪತ್ತೆ ಹಚ್ಚಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಈಗ ಹೃದಯಾಘಾತಕ್ಕೆ ಮತ್ತೋರ್ವ ಯುವಕ ಸಾವನ್ನಪ್ಪಿದ್ದಾರೆ. ರಾಜ್ಯದಲ್ಲಿ ಸಾವಿನ ಸರಣಿ ಮುಂದುವರಿತಾ ಇದೆ. ಈ ನಡುವೆ ಉಪ್ಪು, ಸಕ್ಕರೆ ಜಾಸ್ತಿ ಸೇವನೆ ಮಾಡ್ತಾ ಇರುವಂಥದ್ದು, ಪ್ರೊಸೆಸ್ಡ್ ಫುಡ್ಡು, ಇದು ಸಾವಿಗೆ ಕಾರಣವಾಗ್ತಾ ಇದೆ ಅನ್ನುವಂಥದ್ದನ್ನು ಯಾರೂ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯುವಕನ ಕುಟುಂಬಸ್ಥರು ಏನು ಹೇಳ್ತಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ?
ಹೌದು ಸಂತೋಷ್, ಏನು ಹೃದಯಾಘಾತ ಅನ್ನುವಂಥದ್ದು ಪ್ರಮುಖವಾಗಿ ಹಾಸನ ಜಿಲ್ಲೆಯಲ್ಲಿ ಮರಣ ಮೃದಂಗವನ್ನ ಬಾರಿಸ್ತಾ ಇತ್ತು. ಅದೇ ರೀತಿ ದಕ್ಷಿಣ ಕನ್ನಡದಲ್ಲೂ ಕೂಡ ಒಂದು ಆತಂಕ ಅನ್ನುವಂಥದ್ದು ಇತ್ತು. ಮಾತ್ರ ಮೊನ್ನೆ ಆರೋಗ್ಯ ಇಲಾಖೆ ಒಂದು ವರದಿಯನ್ನ ನೀಡಿದ್ದು, ಕಳೆದ 6 ತಿಂಗಳಲ್ಲಿ ಸುಮಾರು 80 ಜನ ಏನೋ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅನ್ನುವಂಥದ್ದು. ಬಟ್ ಎಲ್ಲ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ ಸಂದರ್ಭ ಸ್ವಲ್ಪ ಸೇಫ್ ಅಂತ ಹೇಳಲಾಗ್ತಾ ಇತ್ತು ದಕ್ಷಿಣ ಕನ್ನಡ ಜಿಲ್ಲೆ. ಆದ್ರೆ ಇವತ್ತು ಒಂದು ಯುವಕ, ಹದಿಹರೆಯದ ಯುವಕ, ಕೇವಲ 18 ಪ್ರಾಯದ ಓರ್ವ ವಿದ್ಯಾರ್ಥಿ ಹೃದಯಾಘಾತಕ್ಕೆ ಸದ್ಯ ಬಲಿಯಾಗಿರುವಂತದ್ದು. ಇದು ಮಂಗಳೂರು ಹೊರವಲಯದ ಸುರತ್ಕಲ್ ಕೃಷ್ಣಾಪುರ ಏನಿದೆ, ಈ ಭಾಗದ ವಿದ್ಯಾರ್ಥಿ ಮೃತಪಟ್ಟಿರುವಂತದ್ದು. ಅದು ಕೂಡ ಈತ ಸ್ನಾನಕ್ಕಂತ ಹೋದಂತ ಸಂದರ್ಭದಲ್ಲಿ ಅಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ. ಇದು ನಿಜಕ್ಕೂ ಕೂಡ ಒಂದು ರೀತಿ ಆತಂಕವನ್ನ ಸದ್ಯ ಸೃಷ್ಟಿ ಮಾಡಿರುವಂತದ್ದು. ಏನು ವೈದ್ಯರು, ಆರೋಗ್ಯ ಇಲಾಖೆ ಹಿಂದಿನಿಂದಲೂ ಕೂಡ ಎಚ್ಚರಿಕೆಯನ್ನ ನೀಡ್ತಾ ಇದ್ದು. ಪ್ರಮುಖವಾಗಿ ಈ ಯಂಗ್ಸ್ಟರ್ಸ್ ಗಳೇ ಈ ಒಂದು ಹಾರ್ಟ್ ಅಟ್ಯಾಕ್ ಗೆ ಹೆಚ್ಚು ತುತ್ತಾಗ್ತಾ ಇದ್ದಾರೆ ಅನ್ನುವಂಥ ವಿಚಾರ. ಹಾಗಾಗಿ ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇವತ್ತೊಂದು ಈ ರೀತಿ ಹೃದಯಾಘಾತದಿಂದ ಸಾವನ್ನಪ್ಪಿರುವಂತದ್ದು. ಅಫ್ತಾಬ್ ಎಂಬಾತ, ಈತ ಕೃಷ್ಣಾಪುರ ಸುರತ್ಕಲ್ ಸಮೀಪದ ನಿವಾಸಿ ಆಗಿದ್ದಾನೆ. ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನ ಕೂಡ ಸುರತ್ಕಲ್ನ ಸೇಕ್ರೆಡ್ ಹಾರ್ಟ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಡಿಪ್ಲೊಮಾ ಕಾಲೇಜಿನಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈತ ಈ ಒಂದು ಸಾವಿನ ಬೆನ್ನಲ್ಲೇ ಈಗ ಆರೋಗ್ಯ ಇಲಾಖೆ ಕೂಡ, ದಕ್ಷಿಣ ಕನ್ನಡ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿದೆ. ಸಂತ್ರಸ್ತ ಏನು ಇದ್ದಾನೆ, ಆತನ ಒಂದು ಮೃತದೇಹ ಏನಿದೆ ಆಸ್ಪತ್ರೆಗೆ ಹೋಗಿ ಪರಿಶೀಲನೆಯನ್ನು ಕೂಡ ನಡೀತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಪಡಿತಾ ಇದ್ದಾರೆ. ಸಂತೋಷ್, ಈಗ ಮತ್ತೊಂದು ಕಡೆ ನಾವು ಈ ರೀತಿ ಸಾವುಗಳನ್ನು ನೋಡಿದಾಗ ಒಂದು ವಿಸ್ತೃತ ತನಿಖೆಯ ಅವಶ್ಯಕತೆ ಏನಾದರೂ ಇದೆಯಾ? ಇದರ ಜೊತೆಗೆ ಎಲ್ಲ ಯುವಕರು ತಮ್ಮ ಒಂದು ಜೀವನ ಶೈಲಿಯಲ್ಲಿ ಬದಲಾವಣೆಗಳಾಗ್ತಾ ಇರೋದ್ರಿಂದಾಗಿ ಕ್ಲೈಮೇಟ್ ಚೇಂಜು, ಮತ್ತೊಂದು ಮಗದೊಂದು ಊಟದ ವಿಚಾರ, ಈ ಒಂದು ವಿಚಾರಗಳಿಗೆ ನೋಡಿದಾಗಲೂ ಕೂಡ ಈ ಹೃದಯಾಘಾತ ಹೆಚ್ಚಳ ಆಗೋದಕ್ಕೆ ಕಾರಣ ಆಗ್ತಾ ಇದೆಯಾ, ಹೇಗೆ? ಹೌದು ಸಂತೋಷ್, ನಾವು ನೋಡಬಹುದು ಪ್ರಮುಖವಾಗಿ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳನ್ನ ಗಮನಿಸಿದ್ರು ಕೂಡ ಎಷ್ಟೋ ಟೈಮ್ ನಲ್ಲಿ ಅವರ ಆಹಾರ ಪದ್ಧತಿ ಅನ್ನುವಂಥದ್ದು ಸರಿಯಾಗಿರೋದಿಲ್ಲ. ಈಗ ಮಂಗಳೂರು ಭಾಗದಲ್ಲಿ ಅನೇಕ ಪ್ರತಿಷ್ಠಿತ ಕಾಲೇಜುಗಳು ಇವೆ, ಮೆಡಿಕಲ್ ಕಾಲೇಜ್ಗಳಿವೆ. ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡುವಂತ ಮಕ್ಕಳು ಹೆಚ್ಚಾಗಿ ಎಲ್ಲಿ ಊಟ ಮಾಡ್ತಾರೆ ಅಥವಾ ಎಲ್ಲಿ ಫುಡ್ ಅನ್ನ ತಿಂತಾರೆ ಅಂತ ನೋಡಿದಂತ ಸಂದರ್ಭ ಹೆಚ್ಚಾಗಿ ಅವರು ಜಂಕ್ ಫುಡ್ ಅನ್ನೇ ಸೇವನೆ ಮಾಡುವಂತದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನಾವು ಪ್ರತಿನಿತ್ಯ ಇದನ್ನ ನೋಡ್ತಾ ಇರ್ತೀವಿ. ವಿದ್ಯಾರ್ಥಿಗಳಿಗೆ ಎಷ್ಟೇ ಕಿವಿ ಮಾತು ಹೇಳಿದ್ರು ಕೂಡ ಆ ಜಂಕ್ ಫುಡ್ ಸೇವನೆಯನ್ನೇ ಅವರು ನಿಲ್ಸೋದಿಲ್ಲ. ತಿಂಗಳಲ್ಲಿ ಒಮ್ಮೆನೋ ಅಥವಾ ವಾರಕ್ಕೊಮ್ಮೆನೋ ಈ ತರ ಫುಡ್ ಸೇವನೆ ಮಾಡಿದ್ರೆ ಎಲ್ಲೋ ಒಂದ್ ಕಡೆ ಓಕೆ ಅಂತ ಹೇಳ್ಬೋದು. ಆದ್ರೆ ದಿನನಿತ್ಯ ಸೇವಿಸುವಂತವರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲೇ ಇದ್ದಾರೆ. ಅದೇ ಕಾರಣದಿಂದಾಗಿ ಜಂಕ್ ಫುಡ್ ಅನ್ನ ಮಾರಾಟ ಮಾಡುವಂತ ಮಳಿಗೆಗಳು ಕೂಡ ಎಗ್ಗಿಲ್ಲದೆ ಇಲ್ಲಿ ಇರುವಂತದ್ದು, ಮತ್ತು ಫಾಸ್ಟ್ ಫುಡ್ ಆಗಿರ್ಬೋದು, ರೋಡ್ ಸೈಡ್ ಫುಡ್, ಇಂಥ ಫುಡ್ ಗಳನ್ನ ನಿರಂತರವಾಗಿ ಸೇವನೆ ಮಾಡ್ತಾ ಇರುವಂತದ್ದು ಕೂಡ ಆರೋಗ್ಯಕ್ಕೆ ಬಹಳ ಅಪಾಯಕಾರಿ. ಇದು ಇವತ್ತು ನಿನ್ನೆಯ ಚರ್ಚೆ ಅಲ್ಲ, ಅನೇಕ ವರ್ಷಗಳಿಂದ ಈ ಚರ್ಚೆ ಇದೆ. ಆದ್ರೆ ಯಾವಾಗ ಈ ಒಂದು ಹೃದಯಾಘಾತದ ಸಮಸ್ಯೆಗಳು ಉಲ್ಬಣವಾಯಿತು ಆಗ್ಲಿಂದ ಕೂಡ ಇದಕ್ಕೆ ಕಾರಣ ಏನು ಅಂತ ಹುಡುಕೋದನ್ನ ಸಂದರ್ಭ ಪ್ರಮುಖವಾಗಿ ಕಾಣ ಸಿಗ್ತಾ ಇರುವಂತದ್ದು ಜೀವನ ಶೈಲಿ. ಹಾಗಾಗಿ ಆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಲ್ಲಿ ಈಗಿನ ಒಂದು ಯುವ ಜನಾಂಗ ವ್ಯಾಪಕವಾದ ಬದಲಾವಣೆಯನ್ನ ಮಾಡಿಕೊಳ್ಬೇಕು. ಮತ್ತು ಅವರಾಗಿ ಅದನ್ನ ಮಾಡುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇರೋದ್ರಿಂದ ಅವರ ಪೋಷಕರಾಗಿರ್ಬೋದು, ಶಿಕ್ಷಕರು ಈ ಬಗ್ಗೆ ಒಂದು ಜಾಗೃತಿಯನ್ನ ಮೂಡಿಸಬೇಕು. ಇನ್ನು ಮುಂದೆ ಆದ್ರೂ ಎಚ್ಚರಿಕೆಯನ್ನ ವಹಿಸಿ ಒಂದು ಉತ್ತಮವಾದ ಆಹಾರ ಪದ್ಧತಿ ಮತ್ತು ಒಂದು ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳೋದಕ್ಕೆ ಅವರಿಗೆ ನೆರವಾಗಬೇಕು. ಇಲ್ಲವಾದಲ್ಲಿ ಇಂತಹ ಸಾವುಗಳು, ಇಂತಹ ದುರದೃಷ್ಟಗಳ ಸಾವುಗಳು ಹೆಚ್ಚಾಗುವಂತಹ ಸಾಧ್ಯತೆ ಜಾಸ್ತಿ ಇದೆ. ಸಂತೋಷ್, ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಸಹಜವಾಗಿ ವೈದ್ಯರು ಹೇಳ್ತಾ ಇರುವಂತಹ ವಿಚಾರಗಳು, ಜೀವನ ಶೈಲಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ, ಆಹಾರ ಸೇವನೆಯಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಹೀಗಾಗಿ ಈ ರೀತಿಯ ಒಂದು ಹೃದಯಾಘಾತಗಳು ಹೆಚ್ಚಳವಾಗುತ್ತೆ ಅನ್ನುವಂತಹ ಒಂದು ಮಾತನ್ನು ವೈದ್ಯರು ಕೂಡ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಯಾವುದೇ ರೀತಿಯಾದಂತಹ ಒಂದು ವಿಸ್ತೃತವಾಗಿರೋ ಸ್ಟಡಿಗಳು ಆಗದೇ ಇರೋ ಕಾರಣಕ್ಕೆ, ತನಿಖೆಗಳು ಆಗದೇ ಇರೋ ಕಾರಣಕ್ಕೆ ಎಲ್ಲ ಪ್ರಶ್ನೆಗಳು ಇನ್ನೂ ಪ್ರಶ್ನಾರ್ಥಕವಾಗಿ ಉಳಿದಿದೆ.